ಮಾಡೋದೆಲ್ಲ ಮಾಡಿ ನಿಮ್ ಹೆಸರು ಬೇರೆ ಹೇಳ್ತಾನೆ. ತನ್ಮಯ್, ತಪ್ಪಲ್ವಾ? ನಾನ್ ಬಾಕ್ಸಿಂಗ್ ಕಲ್ಸ್ಕೊಡ್ತಾ ಇರೋದು ನೀನು ಬೇರೆಯವ್ರಿಗೆ ಹೊಡಿಲಿ ಅಂತಲ್ಲ. ಬಟ್ ಅವ್ನು ತಪ್ಪು ಮಾಡ್ದ ಅಂಕಲ್. ತನ್ಮಯ್, ನೀನ್ ಕಂಪ್ಲೇಂಟ್ ಮಾಡ್ಬೋದಿತ್ತಲ್ಲ, ಯಾಕೆ ಕಂಪ್ಲೇಂಟ್ ಮಾಡ್ಲಿಲ್ಲ? ಏನ ಆ ದಿನ ಕರ್ಕೊಂಡ್ ಬರ್ತೀನಿ ಅಂತ ಒಬ್ಬನೇ ಬಂದು ನಿಂತ್ಕೊಂಡಿದ್ಯಾ? ಅಪ್ಪ, ಅಣ್ಣ ರೂಮಲ್ಲಿ ಕಾಣಿಸ್ತಿಲ್ಲ. ರೂಮಲ್ಲಿಲ್ಲ, ಎಲ್ಲಿ ಹೋಗಿದ್ದಾನೆ? ಟೆರೆಸ್ ಅಲ್ಲಿ ನೋಡ್ಬೇಕಾಯ್ತು. ಅಲ್ಲೂ ನೋಡ್ದೆ ಅಪ್ಪ, ಕಾಣಿಸ್ತಿಲ್ಲ. ಮತ್ತೆಲ್ಲಿ ಹೋದ ಇವನು? ಗೊತ್ತಾಯ್ತು ನೀವ್ ಬರ್ತೀರಾ ಅಂತ ವಿಷಯ ಗೊತ್ತಾಗಿ ಬ್ರೋಗೆ ನಿಮ್ ಮುಖ ನೋಡಕ್ ಇಷ್ಟ ಅಲ್ದೆ ಬೇರೆ ಎಲ್ಲೋ ಹೋಗಿದಾನ. ಕನ್ನಿಕಾ, ಏನು ಅಂತ ಮಾತಾಡ್ತಿದ್ಯಾ ನೀನು? ದೆನ್ ವಾಟ್ ಡ್ಯಾಡ್? ಈ ಬಾಗಿ ಏನ್ ಬ್ರೋಗೆ ಕಡಿಮೆ ನೋವು ಕೊಟ್ಟಿದ್ದಾಳ? ಅಣ್ಣ, ಪಟ ಪಟ ಅಂತ ಮಾತಾಡೋರ್ನ ನಂಬೋದು, ಆದ್ರೆ ಒಳಗೊಂದು ಹೊರಗೊಂದು ಮಾತಾಡ್ತಾರಲ್ಲ, ಅವ್ರನ್ನ ಯಾವತ್ತೂ ನಂಬಕ್ಕಾಗಲ್ಲ. ಈ ಗಂಡ ಹೆಂಡತಿ ಸೇರ್ಕೊಂಡು ಬ್ರೋಗೆ ತುಂಬಾ ಮೋಸ ಮಾಡಿದ್ದಾರೆ. ಅದಕ್ಕೆ ಬ್ರೋಗೆ ಭಾಗ್ಯ ನೋಡಕ್ಕೆ ಇಷ್ಟ ಇಲ್ಲ. ಹಲೋ, ಹೇಳಿ ಅತ್ತೆ. ಭಾಗ್ಯ, ನೀನ್ ಎಲ್ಲಿದ್ದೀಯಮ್ಮ? ಆದಿಯವ್ರ ಮನೆಗ್ ಬಂದಿದೆ ಅತ್ತೆ. ಅಯ್ಯೋ, ಸರಿ ಹೋಯ್ತು ಕಣೆ. ನೀನ್ ಆದಿನ ಹುಡ್ಕೊಂಡು ಅವ್ರ ಮನೆಗೆ ಹೋಗಿದ್ಯಾ? ಅವ್ರು ನಿನ್ನನ್ನು ಹುಡ್ಕೊಂಡು ಇಲ್ಲಿ ನಮ್ಮನೆಗ್ ಬಂದಿದ್ದಾರೆ. ಓ ಹೌದಾ, ಸರಿ ಅತ್ತೆ. ಮಗ, ಆದಿಯವರು ನಮ್ಮನೇಲಿದಾರಂತೆ. ಯಾಕೋ ತುಂಬಾ ಗರಂ ಆಗಿದಾರಲ್ಲ? ಹೇಗ್ ಸಮಾಧಾನ ಮಾಡೋದು? ಅಲ್ಲ, ಫ್ರೆಂಡ್ ಯಾಕೆ ಇದ್ದಕ್ಕಿದ್ದಾಗೆ ಬಂದಿದ್ದಾನೆ? ಭಾಗ್ಯನ ಬೈಯೋದಕ್ಕೇನಾದ್ರು ಬಂದಿದ್ದಾನ? ಅಥವಾ ನನ್ನನ್ನ? ನಾನ್ ನಿಮ್ಮನ್ನ ಫ್ರೆಂಡ್ ಅಂತ ಅನ್ಕೊಂಡಿದ್ದೆ, ನಂಬಿದ್ದೆ. ನನಗೆ ಭಾಗ್ಯ ತಾಂಡವ್ ವಿಷಯನ ನೀವು ಮುಚ್ಚಿಟ್ರಿ ಅಂತ ನನ್ನನ್ನು ದಬಾಯಿಸ್ತಾನ ಅಂತ ಕೇಳಿದ್ರೆ ಏನು ಹೇಳಿ? ಅಯ್ಯ, ನಾನ್ ಯಾಕೆ ಭಯ ಪಡ್ಲಿ? ಇರೋ ವಿಷಯನೇ ಹೇಳಿದ್ರಾಯ್ತು. ಅರೆ, ಇವನ್ ಇಲ್ಲೇನ್ ಮಾಡ್ತಿದ್ದಾನೆ? ವಿಕ್ರಮ ಯಾಕೆ ಬಂದಿದ್ದಾನೆ? ಕುಡಿಯೋಕ್ ನೀರ್ ಸಿಗುತ್ತಾ? ನಾನ್ ತರ್ತೀನಿ, ಕೂತು. ಅದು ವಿಷಯ ಏನಂದ್ರೆ ನೀವು ಮಾತಾಡಿ. ಸಾರಿ, ನೀವು ಮಾತಾಡಿ. ಫ್ರೆಂಡು, ನೀ ಹೇಳು. ನೋಡಿ ಆದಿಯವ್ರೆ, ನಮ್ಮಿಂದ ನಿಮಗ್ ತುಂಬಾ ನೋವಾಗಿದೆ. ದಯವಿಟ್ಟು ನಮ್ಮನ್ನ ಕ್ಷಮಿಸಿ. ನಾನು ಇವ್ರಿಗೆಲ್ಲ ಮೊದ್ಲಿಂದನೂ ಹೇಳ್ತಾ ಇದ್ದೆ, ಎಲ್ಲದ್ರಲ್ಲೂ ಸ್ವಲ್ಪ ಇತಿಮಿತಿ ಇರ್ಲಿ ಅಂತ. ಯಾರ ಹತ್ರ ಹೇಗ್ ನಡ್ಕೋಬೇಕು ಅಂತಾನೂ ಹೇಳ್ತಾ ಇದ್ದೆ. ಆದ್ರೆ ಇವ್ರೇ ಸ್ವಲ್ಪ ಅತಿಯಾಗಿ ಸಲ್ಗೆ ತಗೊಂಡ್ರು ಅನ್ಸತ್ತೆ. ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಹಾಯ್, ನಿಮ್ಮ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ? ನಾನು ಅಷ್ಟೇ ತನ್ನಿ, ನಿನ್ನ ತುಂಬಾ ಮಿಸ್ ಮಾಡ್ಕೊಂಡೆ. ನಿಮ್ಗೆಲ್ಲ ಹುಷಾರಿಲ್ಲ ಅಂತಿದ್ರು, ಇವಾಗ ಹೋಗಿದ್ದೀರಾ? ನಾನು ಫಸ್ಟ್ ಕ್ಲಾಸ್ ಆಗಿದ್ದೀನಿ.
ಅಮ್ಮ ನೋಡು ಆದಿ ಅಂಕಲ್ ಹುಷಾರಾಗೆ ಇದಾರಂತೆ ಪ್ರಾಕ್ಟೀಸ್ ಮಾಡ್ಬೋದು ಅಂಕಲ್ ಬನ್ನಿ ಪ್ರಾಕ್ಟೀಸ್ ಮಾಡ ತನ್ಮಯ್ ಬೇಜಾರು ಮಾಡ್ಕೋಬೇಡ. ಇವತ್ತು ಬೇಡ, ನಾನು ಸ್ವಲ್ಪ ಟಯರ್ಡ್ ಆಗಿದ್ದೀನಿ. ಇನ್ನೊಂದಿನ ನೋಡೋಣ. ಹೇ ತನ್ಮಯ್, ಬಾಕ್ಸಿಂಗ್ ಕಲಿಯೋದು ಬೇಡ ಅಂತ ಹೇಳಿಲ್ವಾ ನಿಂಗೆ? ಮತ್ತೇನ್ ಬಾಕ್ಸಿಂಗ್ ಅಂತಿದ್ಯಾ? ಮತ್ತೆ ಯಾಕೆ ಅವನಿಗೆ ಬೈತಾ ಇದ್ದೀರಾ? ಯಾಕೆ ಪ್ರಾಕ್ಟೀಸ್ ಮಾಡಬಾರ್ದಾ? ಬಾಕ್ಸಿಂಗ್ ಕಲ್ತು ದೊಡ್ಡ ಸಾಧನೆ ಮಾಡಿದಾನೆ ಇವನ್ ಶಾಲೆಯಲ್ಲಿ. ಮಾಡೋದೆಲ್ಲ ಮಾಡಿ ನಿಮ್ ಹೆಸರು ಬೇರೆ ಹೇಳ್ತಾನೆ. ತನ್ಮಯ್, ತಪ್ಪಲ್ವಾ? ನಾನು ಬಾಕ್ಸಿಂಗ್ ಕಲ್ಸ್ಕೊಡ್ತಾ ಇರೋದು ನೀನು ಬೇರೆಯವ್ರಿಗೆ ಹೊಡಿಲಿ ಅಂತಲ್ಲ. ಬಟ್ ಅವ್ನು ತಪ್ಪು ಮಾಡ್ದ ಅಂಕಲ್. ತನ್ಮಯ್, ನೀನ್ ಕಂಪ್ಲೇಂಟ್ ಮಾಡ್ಬೋದಿತ್ತಲ್ಲ, ಯಾಕೆ ಕಂಪ್ಲೇಂಟ್ ಮಾಡ್ಲಿಲ್ಲ? ನೋಡು, ಬಾಕ್ಸಿಂಗ್ ಕಲ್ತಿದ್ದೀನಿ ಅಂದ ಮಾತ್ರಕ್ಕೆ ಎಲ್ರಿಗೂ ಹೊಡೆಯೋದು ಬಡಿಯೋದು ಮಾಡಬಾರ್ದು, ಅದು ತಪ್ಪು. ಬಾಕ್ಸಿಂಗ್ ಅಲ್ಲಿ ಪಂಚ್ ಮಾಡೋದು ಕಲಿತೀಯೋ ಬಿಡ್ತೀಯೋ ಗೊತ್ತಿಲ್ಲ, ಆದ್ರೆ ಪೇಷನ್ಸ್ ಅಂತೂ ನೀನ್ ಕಲೀಲೇಬೇಕು. ಇನ್ ಮುಂದೆ ಹಾಗೆ ಮಾಡಬಾರ್ದು, ಓಕೆನಾ? ಸಾರಿ ಅಂಕಲ್. ಸರಿ ಆಯ್ತು, ಬನ್ನಿ ಮಾತಾಡಿದ್ ಸಾಕು, ತಿಂಡಿ ಮಾಡಿ. ಇಲ್ಲ ಇಲ್ಲ, ಪರವಾಗಿಲ್ಲ. ಆಕ್ಚುಲಿ ನಾನು ನಿಮ್ ಜೊತೆ ಮಾತಾಡ್ಬೇಕು ಅಂತಾನೆ ಬಂದೆ. ಹೇಳಿ. ಇಲ್ಲಿ ಬೇಡ, ಹೊರಗಡೆ ಹೋಗಿ ಮಾತಾಡೋಣ. ನನ್ನ ಫ್ರೆಂಡ್ ಬರೋದೇನೋ ಬಂದ, ಆದ್ರೆ ನನ್ನನ್ನು ಮಾತಾಡಿಸ್ಲೇ ಇಲ್ಲ, ಹಾಗೆ ಹೊರಟೋದ. ಗೆಳತಿ, ಐ ಆಮ್ ರಿಯಲಿ ಸಾರಿ. ಅಲ್ಲಣ್ಣ, ಆದಿಗ್ ಬುದ್ಧಿ ಇಲ್ವಾ? ಇಷ್ಟೆಲ್ಲ ಆದ್ರೂ ಅವ್ರ ಮನೆಗೆ ಹೋಗಿ ಕೂತಿದಾನಲ್ಲ. ಫಸ್ಟ್ ಆಫ್ ಆಲ್ ಆ ಫ್ಯಾಮಿಲಿ ಅವರು ಬ್ರೈನ್ ವಾಶ್ ಮಾಡೋದ್ರಲ್ಲಿ ನಂಬರ್ 1. ಮೊದಲು ನೀವೇ ಭಾಗ್ಯ ಮೇಲೆ ಕೋಪ ಮಾಡ್ಕೊಂಡಿದ್ರಿ, ಇವಾಗ ಅವಳನ್ನ ಮನೆಗೆ ಕಳ್ಸಿ ಬ್ರೋ ಜೊತೆ ಮಾತಾಡು ಅಂತ ಹೇಳ್ತಿದ್ದೀರಾ. ಅಂದ್ರೆ ಈ ಮನೆಯವ್ರು ಯಾರು ನಿನ್ ಲೆಕ್ಕಕ್ಕೆ ಇಲ್ವಾಣ್ಣ? ಅಲ್ಲ, ಎಲ್ಲದಕ್ಕೂ ಯಾಕೆ ಇಷ್ಟೊಂದು ಓವರ್ ಆಗಿ ರಿಯಾಕ್ಟ್ ಮಾಡ್ತಾ ಇದ್ದೀರಾ? ಮತ್ತಿನ್ನೇನಣ್ಣ, ಪ್ರತಿ ಕ್ಷಣ ಆದಿನ್ ಹೇಗ್ ಸರಿ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇವ್ ನೋಡಿದ್ರೆ ನಮ್ಗೆ ಹೇಳ್ದೆ ಕೇಳ್ದೆ ಭಾಗ್ಯನ್ ಮನೆಗೆ ಯಾಕೆ ಹೋಗಿ ಕೂತ್ಕೋಬೇಕು? ಮೋಸ್ಟ್ಲಿ ಬಾವಂಗಲ್ಲಿ ಹೋದ್ರೆ ಮನ್ಸಿಗೆ ಸಮಾಧಾನ ಆಗುತ್ತೇನೋ. ಏನ್ ಸಮಾಧಾನ ಸಿಗೋದು? ನನ್ ಬ್ರೋ ಮನ್ಸ್ ಹಾಳಾಗೋದಕ್ಕೆ ನೀನು, ಭಾಗ್ಯ, ಆ ಫ್ಯಾಮಿಲಿ ತಾನೇ ರೀಸನ್. ಅಲ್ಲ, ನಮ್ ಫ್ಯಾಮಿಲಿ ಬಗ್ಗೆ ಟಾಂಟ್ ಮಾಡೋದ್ ಬಿಟ್ಟು ಬೇರೆ ಏನು ಕೆಲ್ಸ ಇಲ್ವಾ ನಿಂಗೆ? ನಾನ್ ಟಾಂಟ್ ಮಾಡ್ತಿಲ್ಲ, ಇರೋದನ್ನ ಹೇಳ್ತಿದ್ದೀನಿ. ಒಬ್ರನ್ನ ಮ್ಯಾನಿಪ್ಯುಲೇಟ್ ಮಾಡೋದ್ ಹೇಗೆ ಅಂತ ಆ ಭಾಗ್ಯಂಗೆ ತುಂಬಾ ಚೆನ್ನಾಗ್ ಗೊತ್ತು. ಭಾವ ಆತರ ಅಲ್ಲ, ಮ್ಯಾನಿಪ್ಯುಲೇಟ್ ಆಗಿ ಇನ್ನೊಬ್ರ ಮನೆಗೆ ಹೋಗೋರಲ್ಲ, ಸ್ನೇಹಕ್ಕೆ ಬೆಲೆ ಕೊಡೋರು. ಯಾ ಸ್ನೇಹನೂ ಇಲ್ಲ, ಮಣ್ಣೂ ಇಲ್ಲ. ಆ ಫ್ಯಾಮಿಲಿ ಅವರೆಲ್ಲ ಅವಕಾಶವಾದಿಗಳು. ಯಾರ ಮನೇಲಾದ್ರೂ ಬೆಂಕಿ ಬಿದ್ರೆ ಸಾಕು, ಬಂದು ಚಳಿ ಕಾಯಿಸ್ಕೊಂತಾರೆ. ಕನಿಕಾ, ತುಂಬಾ ಅತಿ ಆಗ್ತಿದೆ ನಿಂದು. ಏನ್ ಮಾಡ್ತೀರಾ ಅದಕ್ಕೆ ನೀವು? ಇಬ್ರು ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀರಾ? ಹಲೋ. ಹಲೋ ಸರ್, ಹೇಗಿದ್ದೀರಿ? ನಾನ್ ಚೆನ್ನಾಗಿದ್ದೀನಿ, ನೀವು? ಆದಿ ಅವ್ರಿಗೆ ಏನೋ ಸೀರಿಯಸ್ ಮೆಂಟಲ್ ಕಂಡೀಷನ್ ಅಂತ ಕೇಳ್ಪಟ್ಟೆ, ನಿಜವೇ? ಇಲ್ಲ ಇಲ್ಲ ಇಲ್ಲ, ಆ ಥರದ್ದೇನಿಲ್ಲ. ಯಾರು ಹೇಳಿದ್ದು ಅವನು ಆಫೀಸ್ಗೆ ಹೋಗ್ತಿಲ್ಲ ಅಂತ? ಆಫೀಸ್ಗೆ ಹೋಗ್ತಾನೆ. ನೋಡಿ, ನೀವು ಆ ಥರದ ರೂಮರ್ಸ್ಗೆಲ್ಲ ತಲೆ ಕೆಡಿಸ್ಕೋಬೇಡಿ. ಈಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಹಲೋ. ಆದಿ ಅವ್ರಿಗೆ ಏನೋ ಮಾನಸಿಕವಾಗಿ ತೊಂದರೆ ಆಗಿದೆ ಅಂತೆ. ಯಾರು ಹೇಳಿದ್ದು ನಿಮ್ಗೆ ಇದನ್ನೆಲ್ಲ? ಅವನು ಚೆನ್ನಾಗೇ ಇದ್ದಾನೆ. ಇಲ್ಲದೆ ಇರೋ ಬ್ಯಾಡ್ ನ್ಯೂಸ್ನೆಲ್ಲ ಸ್ಪ್ರೆಡ್ ಮಾಡಬೇಡಿ.
ಇಡ್ರಿ ಫೋನು. ಯಾಕಣ ಏನಾಯ್ತು? ಯಾಕಿಷ್ಟು ಕೋಪ ಮಾಡ್ಕೊಂಡಿದ್ಯಾ? ಜನನೇ ಸರಿ ಇಲ್ಲ ಮೀನಾಕ್ಷಿ. ನಮ್ಮ ಆದಿ ಏನೋ ಸ್ವಲ್ಪ ಮಾನಸಿಕವಾಗಿ ಕುಗ್ಗಿದ್ದಾನೆ ಅಂತಂದ್ರೆ ಮಾನಸಿಕವಾಗಿ ಅವನ ಆರೋಗ್ಯವಾಗೇ ಇಲ್ಲ ಅಂತ ಸ್ಪ್ರೆಡ್ ಮಾಡ್ತಾ ಇದಾರೆಲ್ಲ. ಯಾರಣ ಈ ತರ ಎಲ್ಲ ನೀವು ಸ್ಪ್ರೆಡ್ ಮಾಡ್ತಿರೋದು? ಇನ್ಯಾರು? ನಾನೇ. ಅಣ್ಣನ್ ವೀಕ್ ಮಾಡಿದ್ರೆ ತಾನೆ ನಾನ್ ಸ್ಟ್ರಾಂಗ್ ಆಗಿ ಅಧಿಕಾರನ ಕೈಯಲ್ಲಿ ಹಿಡಿಯೋಕಾಗ. ದೊಡ್ಡ ದೊಡ್ಡ ಕಂಪ್ನಿಯವರು ನಮ್ಮ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ, ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿದ್ದಾರೆ. ಅದನ್ನೆಲ್ಲ ನೋಡ್ಕೊತಿರೋದು ಆದಿನೇ. ಅವನಿಗೆ ತಲೆ ಕೆಟ್ಟಿದೆ ಅಂತ ಬ್ಯಾಡ್ ನ್ಯೂಸ್ ಮಾಡ್ತಿದಾರಲ್ಲ, ಈ ತರ ಅದೇ ನಮ್ಮ ಕಂಪ್ನಿ ರೆಪ್ಯುಟೇಷನ್ ಏನ್ ಆಗ್ಬೇಕು? ನಮ್ಮ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡೋದಿಲ್ವಾ? ಈ ತರ ಆದ್ರೆ ಕಂಪ್ನಿ ಲಾಸ್ ಆಗಲ್ವಾ ಡ್ಯಾಡ್? ನನಗೂ ಹಾಗೆ ಅನ್ನಿಸ್ತಾ ಇದೆ. ಆದ್ರೆ ಯಾರು ಈ ತರ ಸುಳ್ಳೆ ಸುದ್ದಿನೆಲ್ಲ ಬಿತ್ತಿದಾರೋ ಏನೋ. ಇನ್ಯಾರು ಡ್ಯಾಡ್? ಬ್ರೋ ಮಿಡಲ್ ಕ್ಲಾಸ್ ಫ್ರೆಂಡ್ಸ್ ಇದಾರಲ್ಲ, ಭಾಗ್ಯ, ಕುಸುಮ, ಅವ್ರಿಬ್ರಲ್ಲೇ ಯಾರೋ ಏನೋ ಮಾಡಿರ್ತಾರೆ. ಈ ಕನ್ನಿಕಾ, ಏನ್ ಮಾತಾಡ್ತಿದೀನಿ ಅಂತ ಜ್ಞಾನ ಇದ್ಯಾ ನಿನ್ಗೆ? ನಮ್ ಮನೆಯವ್ರ ಸುದ್ದಿಗೆ ಬಂದ್ರೆ ಸರಿ ಇರಲ್ಲ. ನಮ್ ಮನೆಯವ್ರಿಗೆ ಯಾರಿಗೂ ಆತರ ಬುದ್ಧಿ ಇಲ್ಲ. ಗೊತ್ತು ಅದಕ್ಕೆ ಗೊತ್ತು. ನಿಮ್ ಮನೆಯವರು ನನ್ ಬ್ರೋ ಫೀಲಿಂಗ್ಸ್ ಜೊತೆ ಆಟ ಆಡಿರೋದ್ನ ನಾನ್ ನೋಡಿದೀನಿ. ಏನ್ ನೋಡಿದ್ಯಾ ನೀನು? ಕೇಳಿದೀನಲ್ಲ, ರೆಸಾರ್ಟ್ ಅಲ್ಲಿ ಭಾಗ್ಯ ತಾಂಡವ್ ಲವ್ ಸ್ಟೋರಿ. ಎಲ್ ಗೊತ್ತಾದ್ರೆ ಆದಿ ಬ್ರೋ ಇಂದ ಸಿಕ್ತಿರೋ ಸಪೋರ್ಟ್ ಎಲ್ಲ ಹೋಗ್ಬಿಡುತ್ತೆ ಅಂತ ಏನೆಲ್ಲಾ ನಾಟಕ ಆಡಿದ್ರು. ಎಲ್ಲಾ ವಿಷಯನೂ ಮುಚ್ಚಿಟ್ಟು ನನ್ ಬ್ರೋಗೆ ಮೋಸ ಮಾಡಿದ್ರು. ನೋಡು, ಇದು ನಿನ್ಗೆ ಸಂಬಂಧ ಪಡೆದಿರೋ ವಿಚಾರ. ಅಕ್ಕ ಯಾಕೆ ಮುಚ್ಚಿಟ್ಲು ಅಂತ ಅವಳು ಎಕ್ಸ್ಪ್ಲೇನ್ ಮಾಡಿದಾಳೆ. ಅದು ಬಾವಂಗ್ ಅರ್ಥ ಆಗಿನೇ ಅಕ್ಕನ ಮನೆಗೆ ಹೋಗಿರೋದು ಇವತ್ತು. ನನ್ ಬ್ರೋ ಎಮೋಷನಲ್ ಫುಲ್. ಯಾರಾದ್ರೂ ಕಣ್ಣೀರ್ ಹಾಕಿದ್ರೆ ಸಾಕು ಕರ್ಗೋಗ್ತಾನೆ. ಕಣ್ಣೀರಿನ ನಾಟಕ ಆಡಿ ಖಜಾನೆನ್ ತುಂಬಿಸ್ಕೊಂಡಿರ್ತಾರೆ ಕೆಲವರು. ನೀವಿಬ್ರು ಸುಮ್ಮನೆ ಇರ್ತೀರ ಸ್ವಲ್ಪ? ಒಂದ್ ಕಡೆ ಮನೆ ಮಗ ನೋವ್ನಲ್ಲಿದ್ದಾನೆ, ಇನ್ನೊಂದ್ ಕಡೆ ಸುಳ್ಳು ಸುದ್ದಿ ಹರಡ್ತಾ ಇದ್ದಾರೆ. ಇದನ್ನೆಲ್ಲ ಹ್ಯಾಕ್ ಸರ್ ಮಾಡೋದು ಅಂತ ನಾನಿದ್ರೆ ನೀವು ಜಗಳ. ಆದಿ ಬಂದಾಗ್ಲೂ ಅವನ್ ಮುಂದೆ ಇದೇ ತರ ಕ್ರಿಯೇಟ್ ಮಾಡಬೇಡಿ ಸೀನ್. ಇಷ್ಟ ಡ್ಯಾಡ್, ಆದಿ ಬ್ರೋ ಹೆಸರನ್ನ ಇನ್ನೂ ಕೆಡಿಸ್ತೀನಿ. ಇಡೀ ಕಂಪನಿಗೆ ನಾನೇ ಒನ್ ಅಂಡ್ ಓನ್ಲಿ ಸೋಲೋ ಓನರ್ ಆಗ್ತೀನಿ.